ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಕಣಕ್ಕಿಳಿತಾ ಇದ್ದಾರೆ. ಇವತ್ತಿನಿಂದ ಮಂಡ್ಯ ಅಖಾಡದಲ್ಲಿ ನಿಖಿಲ್. ದೊಡ್ಡಗೌಡರ ಕುಟುಂಬದ ಮತ್ತೊಂದು ಕುಡಿ ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಇವತ್ತು ಇಳಿಯಲಿದ್ದಾರೆ. ನಿನ್ನೆಯಷ್ಟೇ ಹಾಸನದಲ್ಲಿ ತಮ್ಮ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಮೊಮ್ಮಗ ಪ್ರಜ್ವಲ್ ಪರವಾಗಿ ಮತಯಾಚಿಸಿದ್ರು ದೇವೇಗೌಡರು. ಇವತ್ತು ಮತ್ತೊಬ್ಬ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅಧಿಕೃತವಾಗಿ ಮಂಡ್ಯದಿಂದ ಅಭ್ಯರ್ಥಿ ಅನ್ನುವಂತಹ ಘೋಷಣೆ ಮಾಡಲಿದ್ದಾರೆ ದೊಡ್ಡಗೌಡರು. ಮಂಡ್ಯ ಸಮಾವೇಶದಲ್ಲಿ ಗೌಡರಿಂದ ನಿಖಿಲ್ ಹೆಸರು ಘೋಷಣೆಯಾಗಲಿದೆ. ಹೀಗಾಗಿಯೇ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಒಂದು ಕಡೆ ಸುಮಲತಾ ಅಂಬರೀಶ್ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇತ್ತ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧಿಸಲಿದ್ದಾರೆ. ಈ ಕುರಿತು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧಿಸ್ತಾರೆ ಅನ್ನೋದಿತ್ತು, ಆದ್ರೆ ಇವತ್ತು ಅಧಿಕೃತ ಘೋಷಣೆ ಅದಕ್ಕೆ ಸಿಗಲಿದೆ. ಹಾಗಾಗಿ ಅಖಾಡ ಯಾವ ರೀತಿಯಲ್ಲಿ ಸಿದ್ಧವಾಗಿರುವಂತದ್ದು ದೊಡ್ಡಗೌಡರ ಮೊಮ್ಮಗನ ಆಗಮನಕ್ಕೆ? ಪ್ರತಿಮಾ, ಇಂದಿನಿಂದ ಮಂಡ್ಯ ಅಖಾಡ ಸಾಕಷ್ಟು ರಂಗೇರ್ತಾ ಇದೆ. ದಿನಗಳ ಕಾಲ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಮಂಕಾಗ್ತಾ ಇತ್ತು. ಅಂದ್ರೆ ಸುಮಲತಾ ಅವರ ಪ್ರವಾಸ ಕ್ಷೇತ್ರ ಸಂಚಾರದಲ್ಲಿ ಸುಮಲತಾ ಅವರು ಸಾಕಷ್ಟು ಬ್ಯುಸಿ ಆಗಿದ್ರು. ಆದ್ರೆ ಯಾವ ರೀತಿಯ ಅಬ್ಬರ ಕೂಡ ಜೆಡಿಎಸ್ ಪಾಳ್ಯದಲ್ಲಿ ಈವರೆಗೂ ಕೂಡ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಇಂದಿನಿಂದ ಮಂಡ್ಯ ಅಖಾಡ ಸಾಕಷ್ಟು ರಂಗೇರುತ್ತೆ. ಸುಮಲತಾ ಹಾಗೂ ನಿಖಿಲ್ ನೇರವಾಗಿ ಇಲ್ಲಿ ಮುಖಾಮುಖಿ ಆಗ್ತಾರೆ. ಇವತ್ತು ಮಂಡ್ಯ ಅಖಾಡದಲ್ಲಿ ದಳಪತಿಗಳು ಈಗ ಮಂಡ್ಯ ಅಖಾಡಕ್ಕೆ ಹಿಡಿತಾ ಇರುವಂತದ್ದು. ಇನ್ನು ಅಧಿಕೃತವಾಗಿ ದಳಪತಿಗಳೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಮಂಡ್ಯದಲ್ಲಿ ಈಗಾಗಲೇ ಜೆಡಿಎಸ್ ನ ಬೃಹತ್ ಸಮಾವೇಶ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ನಾವೀಗ ಜೆಡಿಎಸ್ ಸಮಾವೇಶ ನಡೀತಾ ಇರುವಂತಹ ಜಾಗದಲ್ಲಿ ಇದ್ದೀವಿ. ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ನಿನ್ನೆಯಷ್ಟೇ ಸೀಟು ಹಂಚಿಕೆ ಬಿಕ್ಕಟ್ಟು ಶಮನಗೊಂಡಿದೆ. ನಂತರದಲ್ಲಿ ಒಂದು ಹಾಸನದಲ್ಲಿ ಮತ್ತೊಬ್ಬ ಮೊಮ್ಮಗರನ್ನ ದೇವೇಗೌಡರು ಈಗಾಗಲೇ ನಿನ್ನೆ ಲಾಂಚ್ ಮಾಡಿರುವಂತದ್ದು. ಇವತ್ತು ಅದೇ ರೀತಿಯ ಕಾರ್ಯಕ್ರಮವನ್ನ ಮಂಡ್ಯದಲ್ಲೂ ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು ಜೆಡಿಎಸ್ ಪಾಳ್ಯದಿಂದ. ಇಂದು 11:11ವರೆಗೆ ಈ ಕಾರ್ಯಕ್ರಮ ಅಂದ್ರೆ ಜೆಡಿಎಸ್ ಸಮಾವೇಶ ಜೆಡಿಎಸ್ ಪಾಳ್ಯದಿಂದ ಇಂದು 11:11ವರೆಗೆ ಈ ಕಾರ್ಯಕ್ರಮ ಅಂದ್ರೆ ಜೆಡಿಎಸ್ ಸಮಾವೇಶ ಶುರುವಾಗುವಂತದ್ದು. ಮದ್ದೂರಿನ ಐಬಿಗೆ ಅಂದ್ರೆ ಪ್ರವಾಸಿ ಮಂದಿರದ ಬಳಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಬರ್ತಾರೆ. ಮತ್ತೆ ಅದರ ಜೊತೆಗೆ ಜಿಲ್ಲೆಯ ಶಾಸಕರು, ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿಂದ ಇಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ ವರ್ಗೂ ಕೂಡ ಒಂದು ಬೈಕ್ ರ್ಯಾಲಿ ಬರುವಂತದ್ದು. ಆ ಬೈಕ್ ರ್ಯಾಲಿಯಲ್ಲಿ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೈಕ್ ರ್ಯಾಲಿ ಮುಖಾಂತರ ಕಾರ್ಯಕ್ರಮ ನಡೆಯುವಂತಹ ಜಾಗಕ್ಕೆ ಕರೆತರ್ತಾರೆ ಅಂತಾನೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಒಂದು ಬೃಹತ್ ವೇದಿಕೆ ಕೂಡ ಈಗಾಗಲೇ ಸಿದ್ಧವಾಗ್ತಾ ಇದೆ. ಅಂದ್ರೆ ಈ ಕಾರ್ಯಕ್ರಮ ತರಾತುರಿಯಲ್ಲಿ ಫಿಕ್ಸ್ ಆಗಿರುವಂತದ್ದು. ನಿನ್ನೆ ಸೇರೋದ್ರಿಂದ ಈಗಾಗಲೇ ಅವರು ಕುಳಿತುಕೊಳ್ಳಿಕ್ಕೆ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ವಿಶೇಷ ಅಂತಂದ್ರೆ ಜೆಡಿಎಸ್ ಕುಳಿತುಕೊಳ್ಳಿಕ್ಕೆ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ವಿಶೇಷ ಅಂತಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹೆಸರನ್ನ ಇವತ್ತು ಅಧಿಕೃತವಾಗಿ ಜೆಡಿಎಸ್ ನ ವರಿಷ್ಠರು ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಎರಡು ಬಾವುಟಗಳನ್ನ ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕಟ್ತಾ ಇರುವಂತದ್ದು. ಈವರೆಗೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಡೆ ಸುಳಿದಿಲ್ಲ. ಒಟ್ಟಾರೆಯಾಗಿ ನಿನ್ನೆಯಷ್ಟೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರ ಹೆಸರನ್ನ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಇಂದು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಲಾಗುತ್ತೆ. ಪ್ರತಿಮಾ, ಎಸ್ ನಂದನ್, ಆದ್ರೆ ಮತ್ತೊಂದು ಕಡೆ ಜೆಡಿಎಸ್ ನಲ್ಲೇ ಅಪಸ್ವರ ಇದೆ ನಿಖಿಲ್ ಅಭ್ಯರ್ಥಿ ಆಗೋದರ ಕುರಿತಾಗಿ. ಹಾಗೆ ಕಾಂಗ್ರೆಸ್ ನಲ್ಲೂ ಕೂಡ ವಿರೋಧ ಇರುವಂತದ್ದು. ಜೊತೆಗೆ ಸುಮಲತಾ ಅಲೆ ಬಹಳ ಜೋರಾಗಿದೆ ಮಂಡ್ಯದಲ್ಲಿ. ಹೀಗಾಗಿ ದಳಪತಿಗಳ ತಂತ್ರಗಾರಿಕೆ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿಯಾದಂತಹ ದಾಳವನ್ನ ದೊಡ್ಡಗೌಡರಿಂದ ನಿರೀಕ್ಷಿಸಬಹುದು? ಬಹುಶಃ ಇವತ್ತು ಅದರ ಸೂಚನೆ ಸಿಗಬಹುದಾ? ಯಾಕಂದ್ರೆ ದೊಡ್ಡದಾದಂತಹ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿ ಆ ಮೂಲಕ ನಿಖಿಲ್ ಹೆಸರನ್ನ ಘೋಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ದೊಡ್ಡಗೌಡರು. ಯಾವ ರೀತಿಯ ತಂತ್ರಗಾರಿಕೆ ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, ನಿಖಿಲ್ ಅವರ ಹೆಸರು ಕೇಳ ಬಂದಾಗ್ಲಿಂದನೂ ಕೂಡ ಸ್ವಪಕ್ಷೀಯರಲ್ಲೇ ಒಂದಷ್ಟು ರೀತಿಯ ವಿರೋಧಗಳು ವ್ಯಕ್ತವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ನಿಖಿಲ್ ಗೋ ಬ್ಯಾಕ್ ಅನ್ನೋ ಅಭಿಯಾನ ಕೂಡ ಶುರುವಾಗಿತ್ತು. ಮತ್ತೆ ಕಾಂಗ್ರೆಸ್ಸಿಗರು ಕೂಡ ನಿಖಿಲ್ ಅವರ ಸ್ಪರ್ಧೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದು ಒಂದು ರೀತಿ ಜೆಡಿಎಸ್ ಪಾಳ್ಯದಲ್ಲಿ ಒಂದು ನುಂಗಲಾರದ ತುತ್ತಾಗಿತ್ತು. ಈಗ ಅದೆಲ್ಲ ರೀತಿಯ ಬಿಕ್ಕಟ್ಟು ಮತ್ತೆ ಅಸಮಾಧಾನವನ್ನು ಶಮನಗೊಳಿಸೋದಕ್ಕೆ ಜೆಡಿಎಸ್ನ ದೇವೇಗೌಡರು ಇವತ್ತು ಮುಂದಾಗಿರುವಂಥದ್ದು. ಮಂಡ್ಯದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡೋದ್ರ ಮೂಲಕ ಎಲ್ಲ ಕಾರ್ಯಕರ್ತರು ಮತ್ತೆ ನಾಯಕರುಗಳನ್ನ ಒಗ್ಗಟ್ಟು ಮಾಡಿ
ಒಂದು JDS ಸ್ಪರ್ಧೆಗೆ ಏನು ವಿರೋಧ ಇತ್ತು ಅದನ್ನ ಶಮನಗೊಳಿಸೋದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ JDSನ ಪರವಾಗಿ ಕೆಲಸ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಮತ್ತೆ ವಿರೋಧ ವ್ಯಕ್ತವಾಗಿತ್ತು. ಈಗಾಗಲೇ ಹೈಕಮಾಂಡ್ಗೆ JDSನ ಪಾಳೆ ಸೂಚಿಸಿರುವಂಥದ್ದು. ಅಂದ್ರೆ ನಿಮ್ಮ ನಾಯಕರುಗಳಿಂದ ಜಿಲ್ಲಾ ಮಟ್ಟದ ನಾಯಕರು ಅವರು ಸುಮಲತಾ ಸಂಪರ್ಕಕ್ಕೆ ಸಿಗದ ರೀತಿ ಮಾಡಬೇಕು ಮತ್ತೆ JDSನ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಸೂಚನೆಯನ್ನು ನೀಡಿತ್ತು. ಅದರ ಬಳಿಕದಲ್ಲಿ ಇವತ್ತು ಕಾಂಗ್ರೆಸ್ನ ಮುಖಂಡರುಗಳ ಜೊತೆಗೆ ಸಭೆ ನಡೆಯುವ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಂದ್ರೆ ಮೈತ್ರಿಕೂಟದ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ನಿಮ್ಮ ಬೆಂಬಲವನ್ನ ಕೊಡಬೇಕು ಅನ್ನುವಂಥದ್ದು ಸೂಚನೆ ಸಿಗೋ ಸಾಧ್ಯತೆ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಅಧಿಕೃತವಾಗಿ ಅಖಾಡಕ್ಕಿಳಿಯಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಹುದೊಡ್ಡ ಬೃಹತ್ ಸಮಾವೇಶವನ್ನ ಮಾಡಿ ಆ ಮೂಲಕ ನಿಖಿಲ್ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ಮುಂದಾಗಲಿದ್ದಾರೆ ದೊಡ್ಡಗೌಡರು. ಯಾಕಂದ್ರೆ ಮಂಡ್ಯ ಮಹಾಯುದ್ಧ ಹಲವು ದಿನಗಳ ಹಿಂದೆಯೇ ಆರಂಭ ಆಗಿದೆ. ಇವತ್ತು ಅಧಿಕೃತ ಚಾಪು ನಿಖಿಲ್ ಸ್ಪರ್ಧಿ ಮೈತ್ರಿ ಪಕ್ಷದಿಂದ ಅನ್ನೋದರ ಕುರಿತಾಗಿ ಅಷ್ಟೇ ಉಳಿದಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸುಮಲತಾ ಅಂಬರೀಶ್ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇಷ್ಟರವರೆಗೆ ಎಲ್ಲೋ ಒಂದು ರೀತಿಯಲ್ಲಿ JDS ಪಾಳದಿಂದ ಅಂತಹದೊಂದು ಸಂಚಲನ ಕಂಡು ಬರ್ತಾ ಇರಲಿಲ್ಲ. ಆದ್ರೆ ಇವತ್ತು ಅದಕ್ಕೆ ಚಾಲನೆ ಸಿಗಲಿದೆ. ಸಕ್ಕರೆ ನಾಡಿನ ಲೋಕ ಸಮರಕ್ಕೆ ದೇವೇಗೌಡರು ಹಾಗೂ CM ಕುಮಾರಸ್ವಾಮಿ ಕೂಡ ಆಗಮಿಸಲಿದ್ದಾರೆ. ದೊಡ್ಡಗೌಡರ ಕುಟುಂಬದ ಮತ್ತೊಂದು ಕುಡಿ ಈಗ ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಧುಮುಕ್ತಾ ಇದೆ. ಅಧಿಕೃತವಾಗಿ ನಿಖಿಲ್ ಹೆಸರನ್ನ ಇವತ್ತು ಘೋಷಿಸಲಿದ್ದಾರೆ ದೇವೇಗೌಡರು. ಹಾಗಿದ್ರೆ ನಿಖಿಲ್ ಗೆಲುವಿಗಾಗಿ ಯಾವ ದಾಳ ಉಳಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ.